ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನನ್ನ ಮಗಳು ಚಂದನ್ನೇ ಮದುವೆ ಆಗಿ ಸುಖವಾಗಿರಬೇಕು. ಅವಳು ಯಾರೋ ಬೀದಿಲಿ ಹೋಗಿ ಅವಳು ಮಾತು ಕೇಳಿಕೊಂಡು ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ನಂಜುಂಡಿ, ನನ್ನಿಂದ ಯಾವಾಗಲೂ ನೀನು ಬೈಸ್ಕೊತಾ ಇರ್ತೀಯ. ನಿಂಗೆ ಯಾರಾದರೂ ಬೈದ್ರೆ ನಂಗೆ ತಡ್ಕೊಳಕ್ಕೆ ಆಗಲ್ಲ. ನೀನು ಯಾಕವ ಬೇಜಾರು ಮಾಡ್ಕತ್ತೀಯ ಲಚ್ಚಿ? ನಂಗೆ ಬೋದಿದ್ಯಾರು? ಮಾವನೇ ಅಲ್ವಾ? ಮಾವ ಬೈಯೋದು ನಂಗೇನು ಹೊಸ್ತಾ? ಮಾವ ಹಿಂಗೆ ಸ್ಯಾನೆ ಕೆಲಸ ತಲೆ ಕೆಟ್ಟೋಗಿರ್ತದೆ. ಊರವ್ರ ಮೇಲಿನ ಕಾಪು ಆ ಮನೆಯವ್ರ ಮೇಲೆ ತೀರ್ಸ್ಕತ್ತಾನ ಆಟಯ್ಯ. ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಕಣವ. ಅಯ್ಯೋ, ಅವ್ನ ಕೈಗೆ ಕರಿನಾಗ್ರಾವ್ ಕಡಿಯ ಅಲ್ಲ, ಲಗ್ನ ಪತ್ರಿಕೆನ ಕೈಗೆ ಇಸ್ಕೊಂಡು ಕಂಡು ಗೊತ್ಕೋಬೇಕು ಅಂತದ್ರಾಗ ಬಿಸಾಕ್ತಾನಲ್ಲ. ಅವ್ನಿಗೆ ಏನಾಗೈತೆ? ಈ ಮನೇಲಿ ಯಾರು ಯಾವಾಗ ನೆಟ್ಟಿಗೆ ಇರ್ತಾರೋ, ಯಾವಾಗ ಹುಚ್ಚಿಡಿತದೋ ಒಂದು ಗೊತ್ತಾಗಕ್ಕಿಲ್ಲ. ಅಲ್ಲಕ್ಕಂತಮ್ಮ, ಲಗ್ನ ಪತ್ರಿಕೆಗೆ ಫೋಟೋ ಹಚ್ಚಾಕ್ಸಿರೋದಕ್ಕೆ ಮಾವ ಕೋಪ ಮಾಡ್ಕೊಂಡವನೆ. ಇನ್ನೇನಾರ ಊರಿಗೆಲ್ಲ ಹಂಚ್ಬಿಟ್ರೆ ಸುಮ್ಮನೆ ಬಿಟ್ಟಾನ. ಅವ್ನು ಏನಾರ ಹೇಳಿ, ನಾ ಹೇಳ್ತಾ ಇವ್ನಿ ಲಗ್ನ ಪತ್ರಿಕೆಯನ್ನು ತಗೊಂಡಾಗಿ ಊರಿಗೆಲ್ಲ ಹಂಚ್ಬಿಟ್ಟು ಬಾ. ತಾತಮ್ಮ, ನೀನು ಹೇಳೋದು ಸರಿಯಾ. ನಾನು ಊರಿಗೆಲ್ಲ ಲಗ್ನ ಪತ್ರಿಕೆ ಹಂಚ್ತೀನಿ. ಆದರೆ ಅದಕ್ಕೂ ಮೊದಲನೇ ಲಗ್ನ ಪತ್ರಿಕೆಯ ದೇವ್ರ ಮುಂದಿಟ್ಟು ಪೂಜೆ ಮಾಡಿಸಿ ಆಮ್ಯಾಗ ಹಂಚ್ಬೇಕಂತೆ ತಕ್ಕ. ಅಯ್ಯ, ಅದನ್ನ ನೀನು ನನಗೆ ಹೇಳ್ಕೊಡ್ಬೇಕಾ? ನಾನು ಲಚ್ಚಿನ ಕರ್ಕೊಂಡೋಗಿ ಪೂಜೆ ಮಾಡಿಸ್ತೀನಿ. ನೀನು ಹೋಗು, ನೀನು ಬಾರೆ ಲಚ್ಚಿ. ಹಲೋ, ಹೇಗಿದ್ಯಾ ಅಕ್ಕ? ನಾನು ಚೆನ್ನಾಗಿದ್ದೀನಿ. ಅಪ್ಪ ಅಮ್ಮ ಹೇಗಿದ್ದಾರೆ? ನೀನು ಹೇಗಿದೆಯಾ? ಚಂದು ಹೇಗಿದ್ದಾನೆ? ಎಲ್ಲರೂ ಚೆನ್ನಾಗಿದ್ದಾರೆ. ನಾನು ನಿನ್ಗೆ ಯಾಕೆ ಫೋನ್ ಮಾಡಿದೆ ಗೊತ್ತಾ? ಅಲ್ಲ, ಆವತ್ತು ಫಂಕ್ಷನ್ಗೆ ಬಂದ್ಬಿಟ್ಟು ಗೊಂಬೆ ಮದುವೆನ ಚಂದು ಜೊತೆನೇ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಹೋದೆ. ಅದನ್ನ ಮರ್ತೇ ಬಿಟ್ಟಿಯಾ? ಇಲ್ಲ ಸುಮ್ಮನೆ ತಮಾಷೆಗೆ ಹೇಳ್ಬಿಟ್ಟು ಹೋದ್ಯಾ? ನೀನು ನನ್ನ ಜೊತೆ ತಮಾಷೆ ಮಾಡ್ತಾ ಇದೀಯಾ? ಅಕ್ಕ, ನಾನು ಯಾಕೆ ತಮಾಷೆ ಮಾಡಲಿ? ಇರೋ ವಿಷಯನೇ ಹೇಳ್ತಾ ಇದ್ದೀನಿ ಅಷ್ಟೆ. ನೀನು ಇದೇ ರೀತಿ ಸುಮ್ಮನೆ ಇದ್ದರೆ ನಮ್ಮ ಮನೆಯಲ್ಲಿ ಆಗಬಾರ್ದೆಲ್ಲ ಆಗ್ಬಿಡತ್ತೆ. ನಮ್ಮ ಮನೆಯಲ್ಲಿ ಇದ್ದಾಳಲ್ಲಪ್ಪ ನಮ್ಮ ಅಣ್ಣನ ಹೆಂಡ್ತಿ, ಅವಳೆಂಥ ಮಳ್ಳಿ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ನಮ್ಮ ಅಣ್ಣನ ಮರಳು ಮಾಡಿ ಬುಟ್ಟಿಗೆ ಹಾಕ್ಕೊಂಡು ಮದುವೆ ಮಾಡ್ಕೊಂಡ್ಲು. ನಮ್ಮಿಂದ ನಮ್ಮ ಅಣ್ಣನ ದೂರ ಮಾಡಿದ್ಲು. ಈಗ ನಮ್ಮ ಅಣ್ಣನ ಮಗನೂ ದೂರ ಮಾಡಿಬಿಟ್ರೆ? ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವಿಬ್ರು ಇದೇ ರೀತಿ ಸುಮ್ಮನೆ ಇದ್ದರೆ ಅವಳು ಚಂದುಗೆ ಯಾವುದಾದ್ರೂ ಹಳ್ಳಿ ಗೊಗ್ಗುನ ತಗೊಂಡು ಬಂದು ಗಂಟು ಹಾಕ್ತಾಳೆ ಅಷ್ಟೆ. ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಿನಗೇನು ತಲೆ ಕೆಟ್ಟಿದೆಯೇನೆ? ನೀನು ಹೇಳ್ತಾ ಇರೋದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಅಕ್ಕ, ನೀನು ನನ್ನ ಮೇಲೆ ಕೂಗಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಇದು ಸಾಧ್ಯ ಇಲ್ಲ ಅಂತ ನೀನು ಹೇಗೆ ಹೇಳ್ತೀಯ? ಚಂದು ನಮ್ಮ ಅಣ್ಣನ ಮಗ, ಅದು ನೆನಪಿರ್ಲಿ. 20 ವರ್ಷದ ಹಿಂದೆ ಅಣ್ಣ ನಮ್ಮ ಯಾರಿಗೂ ಹೇಳ್ದೆ ಹೋಗಿ ಅವಳನ್ನ ಮದುವೆ ಮಾಡ್ಕೊಂಡು ಬರಲಿಲ್ವಾ? 20 ವರ್ಷ ಆದಮೇಲೆ ಅವನ ಮಗ ಅದೇ ರೀತಿ ಕೆಲಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಸರಿಮಾ, ಚಂದು ಅಂತ ಕೆಲಸ ಮಾಡಲ್ಲ ಅಂತಲೇ ಇಟ್ಕೊ. ನಮ್ಮ ಗ್ರಹಚಾರ ಕೆಟ್ಟು ಗೊಂಬೆನೇ ಯಾರನ್ನಾದ್ರೂ ಲವ್ ಮಾಡಿಬಿಟ್ಟಿದ್ರೆ ಆಗೇನು ಮಾಡ್ತೀಯಾ? ಕುಮುದ, ಇಲ್ದೇ ಇರೋದನ್ನ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ನೀನು ಹೇಳ್ದಾಗೆ ಏನು ನಡೆಯಲ್ಲ. ನನ್ನ ಮಗಳೇ ಆ ಮನೆ ಸೊಸೆ, ಚಂದನ್ನೇ ಈ ಮನೆ ಅಳಿಯ. ಇದನ್ನ ಯಾವ ದೇವರು ತಪ್ಸಕ್ಕಾಗಲ್ಲ. ನನಗೂ ಅದೇ ಬೇಕಲ್ವಾ? ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ಎಷ್ಟು ಬೇಗ ಗೊಂಬೆ ಈ ಮನೆಗೆ ಸೊಸೆಯಾಗಿ ಬರ್ತಾಳೋ ಅಂತ ನಾನು ಪ್ರತಿ ನಿಮಿಷನೂ ಕಾಯ್ತಾ ಇದ್ದೀನಿ. ಅಕ್ಕ, ಇನ್ನೊಂದು ನೆನ್ಪಿಟ್ಕೊ, ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂದರೂ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಇಲ್ದಿದ್ರೆ ಆ ಒಳ್ಳೆ ಕೆಲಸಕ್ಕೆ ಕಲ್ಲು ಹಾಕೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಅದೇ ನನಗೆ ಭಯ. ಭಯ ಪಡಬೇಡ. ಏನೇ ಆದರೂ ಈ ಕಲ್ಪನಾ ಅನ್ಕೊಂಡು ಹಾಗೆ ನಡೆಯೋದು. ಅಕ್ಕ, ನೀನೀಗ ಒಂದು ಕೆಲಸ ಮಾಡು. ಅಮ್ಮ ಕೆಳಗಡೆ ಹಾಲಲ್ಲಿ ಕೂತ್ಕೊಂಡಿದ್ದಾಳೆ. ನೀನು ಲ್ಯಾಂಡ್ಲೈನ್ ಕಾಲ್ ಮಾಡಿಬಿಟ್ಟು ಅವಳ ಜೊತೆ ಮಾತಾಡು, ಆಯ್ತಾ? ಸರಿ, ಮಾತಾಡ್ತೀನಿ. ಓಕೆ, ಬಾಯ್. ಏಯ್,
ಹೋಗೋ ಕೆಲಸ ನೋಡ್ಕೋ ಹೋಗು. ಹಲೋ ಅಮ್ಮ, ನಾನು ಕಲ್ಪನಾ ಮಾತಾಡ್ತಿರೋದು. ಕಲ್ಪನಾ, ಹೇಗಿದೆಯೇ? ಯಾಕೆ ಫೋನೇ ಮಾಡಲಿಲ್ಲ? ಇದೇ ಮಾತನ್ನ ನಾನು ನಿನಗೆ ಕೇಳಿದ್ರೆ ಏನು ಉತ್ತರ ಕೊಡ್ತೀಯಮ್ಮ? ಯಾಕೆ ಒಂಥರ ಮಾತಾಡ್ತಿದ್ಯಾ? ಬೇರೆ ದಾರಿ ಇಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀನಿ. ಗೊಂಬೆನ ನಿನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತ ನನಗೆ ಮಾತು ಕೊಟ್ಟಿದ್ದು ನಿನ್ನ ಮನಸ್ಸಿನ ಮಾತಾ ಅಥವಾ ಆ ಸಮಯಕ್ಕೆ ಹಾಗೆ ಮಾತಾಡಿದ್ದ? ನೀನು ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀನು ಇಲ್ಲಿರೋದನ್ನೆಲ್ಲ ತಲೆಗೆ ಹಚ್ಕೊಂಡಿದ್ಯಾ ಅನ್ಸುತ್ತೆ. ಅಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ನಿನ್ನ ಕಡೆಯಿಂದ ಯಾವುದಾದ್ರೂ ಒಳ್ಳೆ ಸುದ್ದಿ ಬರುತ್ತಾ ಅಂತ. ಅಟ್ಲೀಸ್ಟ್ ಒಂದು ಫೋನ್ ಕಾಲ್ಗೂ ಗತಿ ಇಲ್ವಾ ನಿನಗೆ? ನಿನಗೆ ಗೊತ್ತಾ ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ಎಷ್ಟು ಜನ ಶ್ರೀಮಂತರು ಕ್ಯೂಯಲ್ಲಿದ್ದಾರೆ ಅಂತ? ಕಲ್ಪನಾ, ಕೋಪ ಒಳ್ಳೇದಲ್ಲ ಕಣೆ, ಸ್ವಲ್ಪ ತಾಳ್ಮೆಯಿಂದ ಮಾತಾಡು. ಎಲ್ಲಿ ತನಕ ತಾಳ್ಮೆ ತಗೊಳ್ಳಮ್ಮ? ಚಂದನ್ನು ಅವರಪ್ಪನ ಹಾಗೆ ಯಾವಳನ್ನೋ ಕಟ್ಕೊಂಡು ಮನೆ ಹೊಸಲು ಹತ್ರ ಬಂದು ನಿಂತ್ಕೊಳ್ಳೋವರೆಗೂ ತಾಳ್ಮೆ ತಗೊಳ್ಳ? ಹಾಗೆಲ್ಲ ಏನು ಆಗಲ್ಲ ಕಣೆ. ಚಂದು ನಾ ಹಾಕಿದ ಗೆರೆ ದಾಟಲ್ಲ. ಆದಷ್ಟು ಬೇಗ ಇವ್ರ ಮದ್ವೆ ನಿಶ್ಚಯ ಮಾಡ್ಬೇಡ. ನೀ ಯಾವುದಕ್ಕೂ ಒಂದ್ಸರಿ ಮನೆಗೆ ಬಾ, ಮಾತಾಡೋಣ. ಬೇಗ ಬಾ. ಎಲ್ಲ ನಾನು ಅನ್ಕೊಂಡ ಹಾಗೆಯೇ ಆಗ್ತಾ ಇದೆ. ಕಲ್ಪನಾ ಅಕ್ಕನಿಗೆ ಹುಚ್ಚಿಡಿಸಿದ್ರೆ ನನ್ನ ಬೇಳೆ ಚೆನ್ನಾಗಿ ಬೇಯುತ್ತೆ. ಕಲ್ಪನಾ, ನಾ ಹೇಳೋದು ಕೇಳಿಸ್ತಿದ್ಯಾ? ನೀನ್ ಬರ್ತೀಯೋ ಇಲ್ಲ ಮನೆಯವ್ರ ಜೊತೆಲಿ ಚಂದನ್ನು ಕರ್ಕೊಂಡು ನಾನೇ ನಿಮ್ಮ ಮನೆಗೆ ನಿಶ್ಚಿತಾರ್ಥಿಕೆ ಅಂತ ಬರಲಾ? ನಾನು ಬರೋ ಅಗತ್ಯ ಏನಿದೆ? ಶಾಸ್ತ್ರದ ಪ್ರಕಾರ ನೀವೇ ಹೆಣ್ಣು ನೋಡೋದಕ್ಕೆ ನಮ್ಮ ಮನೆಗೆ ಬರಬೇಕು. ಕಲ್ಪನಾ, ನೀನ್ ಹೇಳೋದು ಸರಿ ಅನ್ಸತ್ತೆ. ಕೊಟ್ಟ ಮಾತನ್ನ ನಾನು ಯಾವತ್ತೂ ತಪ್ಪೋ ಮಗಳಲ್ಲ. ಚಂದನ್ ನಿನ್ನ ಅಳಿಯ, ಗೊಂಬೆ ನಮ್ಮನೆ ಸೊಸೆ. ಒಂದೊಳ್ಳೆ ದಿನ ನೋಡ್ಕೊಂಡು ಮನೆಯವ್ರ ಜೊತೆಲಿ ಚಂದನ್ನು ಕರ್ಕೊಂಡು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಅವತ್ತೇ ನಿಶ್ಚಿತಾರ್ಥ, ಆಯ್ತಾ? ಈಗ್ಲಾರು ಸಮಾಧಾನ ಆಯ್ತಾ? ಫೋನ್ ಇಡ್ತೀನಿ. ಸುಲೋಚನಾ, ಏನ್ ಮಾಡ್ತಾ ಇದೀಯ ನೀನು? ಚಂದನ್ಗೂ ಒಂದ್ ಮಾತು ಹೇಳಿದ್ರು, ಅವನು ತಾಯಿ ಎದುರಿಗೆ ನಿಂತಿದ್ರು, ಅವಳಿಗೂ ಒಂದ್ ಮಾತು ಹೇಳ್ದೆ. ಎಲ್ಲ ನೀನೇ ನಿರ್ಧಾರ ಮಾಡ್ತಾ ಇದೀಯಲ್ಲ. ಯಾರು ಏನು ಮಾತಾಡೋ ಹಾಗಿಲ್ಲ. ಯಾರು ನನ್ನ ಈ ಮನೇಲಿ ಏನು ಪ್ರಶ್ನೆ ಕೇಳೋ ಹಾಗಿಲ್ಲ. ನಾನು ಹೇಳ್ದಾಗೆ ಕೇಳಬೇಕು, ನಂದೇ ಕಡೆ ಮಾತು. ಏನಂದ್ರಿ? ತಾಯಿ ಆದವಳು ಎದುರುಗಡೆ ನಿಂತಿದ್ರು, ಅವಳನ್ನ ಕೇಳ್ದೆ ಹೇಗ್ ನಿರ್ಧಾರ ತಗೊಂಡೆ ಅಂತ ಕೇಳಿದ್ರ? ನನ್ನ ಮಗನು ಇವಳು ಯಾರನ್ನ ಕೇಳಿ ಮದ್ವೆ ನಿರ್ಧಾರ ತಗೊಂಡಿದ್ರಂತೆ? ನಾನು ನೀವು ಇಬ್ರು ಸತ್ತೋಗಿದ್ವಾ? ನನ್ನ ಮಗನ ಹೊತ್ತು ಹೆತ್ತು ಬೆಳೆಸಿ ತಾಯಿ ಆದೆ. ನಾನೇ ತಾಯಿ ಆಗದೆ ಹೋಗಿದ್ರೆ ಇವಳು ಹೇಗ್ರಿ ತಾಯಿ ಆಗ್ತಾ ಇದ್ಲು? ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಗೊಂಬೆನೆ ಈ ಮನೆ ಸೊಸೆ. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ನನ್ನ ಮೊಮ್ಮಗಳೇ ಈ ಮನೆ ಸೊಸೆ. ಆ ದೇವರು ಎಲ್ಲ ಒಳ್ಳೇದ್ ಮಾಡ್ತಾರೆ. ಅಜ್ಜಿ, ಪೂಜಾರಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಕ. ಆತ್ಮಲಿಂಗೇಶ್ವರ ಪ್ರಸಾದ ಸಿದ್ಧಿರಸ್ತು. ನೋಡಮ್ಮ, ಮದುವೆ ಮಾಡಿಕೊಂಡು ಗಂಡನ ಜೊತೆಗೆ 100 ಕಾಲ ಸುಖವಾಗಿ ಬಾಳಮ್ಮ. ಆತ್ಮಲಿಂಗೇಶ್ವರನ ಅನುಗ್ರಹ ನಿಮ್ಮ ಮೇಲೆ ಯಾವಾಗ್ಲೂ ಇರಲಿ. ಪೂಜಾರಪ್ಪ, ಲಗ್ನಕ್ಕೆ ತಪ್ಪದೆ ಬರ್ಬೇಕು. ತಪ್ಪದೇ ಬರ್ತೀನಮ್ಮ. ತಾತಮ್ಮ, ನಾನು ಪ್ರದರ್ಶನ ಹಾಕೊಂಡ್ಬರ್ತೀನಿ. ಸರಿ ಕಣವ್ವ.
ಗುರುಗಳೇ, ನೀವು ಯಾವತ್ತೂ ಯಾರನ್ನೂ ಹೀಗೆ ದಿಟ್ಟಿಸಿ ನೋಡಿರಲಿಲ್ಲ. ಆದರೆ ಈ ಹುಡುಗಿನ ಯಾಕೆ ಹೀಗೆ ತದೇಕ ಚಿತ್ತದಿಂದ ನೋಡ್ತಿದ್ದೀರಿ? ಈ ಹುಡುಗಿ ಲಕ್ಷದಲ್ಲಿ ಒಬ್ಬಳು. ಇಂಥ ಹುಡುಗಿನ ನನ್ನ ಜೀವಮಾನದಲ್ಲೇ ಯಾವತ್ತೂ ನೋಡಿಲ್ಲ. ಈ ಹುಡುಗಿ ಮುಖದಲ್ಲಿ ನಮಸ್ಕಾರ ಸ್ವಾಮಿಗಳೇ, ನಿಮ್ಮನ್ನು ನೋಡೋದೇ ಒಂದು ದೊಡ್ಡ ಅದೃಷ್ಟ. ನಮಸ್ಕಾರಮ್ಮ, ಹೇಗಿದ್ದೀರಿ? ನೋಡಿ ಸಣ್ಣಕ್ಕಿದ್ದೀರಿ. ಅಮ್ಮ, ಆ ಹುಡುಗಿ ಯಾರು? ಲಚ್ಚಿ, ಬರವ ಇಲ್ಲಿ. ಸ್ವಾಮಿಗಳೇ, ನನ್ನ ಮೊಮ್ಮಗಳು ಲಚ್ಚಿ ಅಂತ. ಲಚ್ಚಿ, ಸ್ವಾಮಿಗಳು ಪಾದಕ್ಕೆ ಬಿದ್ದು ಆಶೀರ್ವಾದ ತಗ. ಆ ಆತ್ಮಲಿಂಗೇಶ್ವರ ನಿನಗೆ ಒಳ್ಳೇದು ಮಾಡ್ತಾನೆ ಮಗು. ನನ್ನ ಮೊಮ್ಮಗಳಿಗೆ ಲಗ್ನ ನಿಶ್ಚಯ ಆಗಿದೆ. ನಿಮ್ಮಂಥವ್ರು ಬಂದು ಆಶೀರ್ವಾದ ಮಾಡಿದ್ರೆ ಅದು ನಮ್ಮ ಪುಣ್ಯ. ತಕೊಳ್ಳಿ.